ಆಕಾಶವಾಣಿ ವಾರ್ತೆಗಳು. ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಇಂದಿನಿಂದ ವಿದೇಶಾಂಗ ಸಚಿವ ಡಾ ಎಸ್ ಜಯಶಂಕರ್ ಅಮೆರಿಕಾಗೆ 3 ದಿನಗಳ ಪ್ರವಾಸ. ನವದೆಹಲಿಯಲ್ಲಿ ತ್ರಿಸೇನೆಗಳ ಆಧುನಿಕ ಯುದ್ಧಾಭ್ಯಾಸ ತರಬೇತಿ ಇಂದು ಆರಂಭ. ಕೇಂದ್ರ ಬಜೆಟ್ ಭಾರತದ ವ್ಯಾಪಾರ ಮತ್ತು ಹೂಡಿಕೆ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಲಿದೆ, ಅಮೆರಿಕದ ಆರ್ಥಿಕ ತಜ್ಞರ ಹೇಳಿಕೆ. ನವದೆಹಲಿಯಲ್ಲಿ ಇಂದಿನಿಂದ ಏಷ್ಯನ್ ರೈಫಲ್ ಮತ್ತು ಪಿಸ್ತೂಲ್ ಶೂಟಿಂಗ್ ಚಾಂಪಿಯನ್ಶಿಪ್. ವಾರ್ತೆಗಳ ವಿವರ. ವಿದೇಶಾಂಗ ಸಚಿವ ಡಾ ಎಸ್ ಜಯಶಂಕರ್ ಅವರು ಇಂದಿನಿಂದ 3 ದಿನಗಳ ಅಮೆರಿಕಾಗೆ ಭೇಟಿ ತೆರಳಲಿದ್ದು, ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ಅವರ ಆಯೋಜಿಸಿರುವ ನಿರ್ಣಾಯಕ ಖನಿಜಗಳ ಕುರಿತ ಸಚಿವರ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಅಮೆರಿಕದಲ್ಲಿ ನಡೆಯುತ್ತಿರುವ ಸಚಿವರ ಸಭೆಯು ಪೂರೈಕೆ ಸರಪಳಿ ಸ್ಥಿತಿಸ್ಥಾಪಕತ್ವ, ಶುದ್ಧ ಇಂಧನ ಪರಿವರ್ತನೆಗಳು ಮತ್ತು ನಿರ್ಣಾಯಕ ಖನಿಜಗಳಲ್ಲಿ ಕಾರ್ಯತಂತ್ರದ ಸಹಕಾರದ ಮೇಲೆ ಕೇಂದ್ರೀಕರಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಮಯದಲ್ಲಿ ಡಾ ಜಯಶಂಕರ್ ಅವರು ಅಮೆರಿಕದ ಆಡಳಿತದ ಹಿರಿಯ ಸದಸ್ಯರೊಂದಿಗೆ ಸಭೆಗಳನ್ನು ನಡೆಸಲಿದ್ದಾರೆ ಎಂದು ಸಚಿವಾಲಯ ಹೇಳಿದೆ. ತ್ರಿಸೇನೆಗಳ ಸಮರಾಭ್ಯಾಸದ 3ನೇ ಆವೃತ್ತಿ ಆಧುನಿಕ ಯುದ್ಧಾಭ್ಯಾಸ ತರಬೇತಿ ಇಂದು ನವದೆಹಲಿಯಲ್ಲಿ ಪ್ರಾರಂಭವಾಯಿತು. 3 ವಾರಗಳ ಕಾರ್ಯಕ್ರಮ ಇದಾಗಿದ್ದು, ಆಧುನಿಕ ಯುದ್ಧದ ಸಂಕೀರ್ಣ ಸವಾಲುಗಳಿಗೆ ಅಧಿಕಾರಿಗಳನ್ನು ಸಿದ್ಧಪಡಿಸುವ ಗುರಿಯನ್ನು ಹೊಂದಿದೆ. ಇದು ವಿಶೇಷ ವಿಷಯಗಳು ಮತ್ತು ಮಿಲಿಟರಿ ಕಾರ್ಯಾಚರಣೆಗಳ ಬಗೆಗಿನ ವರ್ಧಿತ ಪಠ್ಯಕ್ರಮವನ್ನು ಒಳಗೊಂಡಿದೆ. ಪ್ರಧಾನ ಕಚೇರಿ, ಇಂಟಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ನ ಆಶ್ರಯದಲ್ಲಿ ಮತ್ತು ಜಂಟಿ ಯುದ್ಧ ಅಧ್ಯಯನ ಕೇಂದ್ರದ ಸಹಭಾಗಿತ್ವದಲ್ಲಿ ನಡೆಯುವ ಈ ಅಭ್ಯಾಸವು ಯುದ್ಧ ಹೋರಾಟವು ತಂತ್ರಜ್ಞಾನದಿಂದ ಹೇಗೆ ಪ್ರಭಾವಿತವಾಗಿದೆ ಎಂಬುದರ ಕುರಿತು ಪಾಂಡಿತ್ಯಪೂರ್ಣ ತಿಳುವಳಿಕೆಯನ್ನು ಅಭಿವೃದ್ಧಿಪಡಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಇದು ನಿರ್ಣಾಯಕ ವಿಷಯಗಳ ಆಳವಾದ ಪರಿಶೋಧನೆ, ಉದಯೋನ್ಮುಖ ತಂತ್ರಜ್ಞಾನಗಳ ಪ್ರಾಯೋಗಿಕ ಪ್ರದರ್ಶನಗಳು ಮತ್ತು ರಕ್ಷಣಾ ಪಡೆಗಳ ಸಾಮರ್ಥ್ಯಗಳಿಗೆ ನಿರ್ಣಾಯಕ ಪ್ರಾಮುಖ್ಯತೆಯ ಸಂಸ್ಥೆಗಳಿಗೆ ಭೇಟಿಗಳನ್ನು ಸಹ ಪೂರೈಸುತ್ತದೆ. ಇದು 3 ಸೇವೆಗಳು, ಹಾಗೆಯೇ ಸ್ಮಾರ್ಟ್ ಆಪ್ಗಳು, ಎಂಎಸ್ಎಂಇಗಳು ಮತ್ತು ಖಾಸಗಿ ಉದ್ಯಮ ಸೇರಿದಂತೆ ರಕ್ಷಣಾ ಉದ್ಯಮದ ಪ್ರತಿನಿಧಿಗಳನ್ನು ಒಳಗೊಂಡಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ ಒಡಿಶಾ ಮತ್ತು ಛತ್ತೀಸ್ಗಢಕ್ಕೆ 6 ದಿನಗಳ ಭೇಟಿ ನೀಡಲಿದ್ದಾರೆ. ಈ ವೇಳೆ ರಾಷ್ಟ್ರಪತಿಯವರು ಒಡಿಶಾದ ಬಾಲಸೂರ್ನಲ್ಲಿರುವ ಫಕೀರ್ ಮೋಹನ್ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭದಲ್ಲಿ ಸಂಜೆ ಭಾಗವಹಿಸಲಿದ್ದಾರೆ ಮತ್ತು ಅದರ ಹೊಸದಾಗಿ ನಿರ್ಮಿಸಲಾದ ಸಭಾಂಗಣವನ್ನು ಉದ್ಘಾಟಿಸಲಿದ್ದಾರೆ. ನಾಳೆ ಅವರು ಭಂಜ್ಬೀರ್ ಸುನಾರಾಮ್ ಸೋರೆನ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಲಿದ್ದಾರೆ ಮತ್ತು ರೈರಂಗಪುರದ ಮೊಹುಲ್ದಿಹಾದಲ್ಲಿರುವ ಸರ್ಕಾರಿ ಬಾಲಕಿಯರ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, ಒಯುಎಟಿ ಕ್ಯಾಂಪಸ್, ಬಿಲ್ಲುಗಾರಿಕೆ ಕೇಂದ್ರ, ನಗರ ಸೌಂದರೀಕರಣ ಮತ್ತು ಒಳಚರಂಡಿ ಮೇಲ್ದರ್ಜೆ ಯೋಜನೆಗಳಂತಹ ವಿವಿಧ ಯೋಜನೆಗಳಿಗೆ ಅವರು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಕೇಂದ್ರ ಬಜೆಟ್ ಭಾರತದ ಬಲವಾದ ಬೆಳವಣಿಗೆಯ ವೇಗವನ್ನು ಬಲಪಡಿಸುತ್ತದೆ, ಜತೆಗೆ ವ್ಯಾಪಾರ ಮತ್ತು ಹೂಡಿಕೆಯ ಮೇಲೆ ಸಕಾರಾತ್ಮಕ ಸಂಕೇತಗಳನ್ನು ಬೀರುತ್ತದೆ ಎಂದು ಅಮೆರಿಕದ ಮೂಲದ ಅರ್ಥಶಾಸ್ತ್ರಜ್ಞರು ಮತ್ತು ಆರ್ಥಿಕ ತಜ್ಞರು ಹೇಳಿದ್ದಾರೆ. ಜಾನ್ಸ್ ಹಾಪ್ಕಿನ್ಸ್ ವಿಶ್ವವಿದ್ಯಾಲಯದ ಅನ್ವಯಿಕ ಅರ್ಥಶಾಸ್ತ್ರದ ಪ್ರಾಧ್ಯಾಪಕ ಸ್ಟೀವ್ ಹಾಮ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಅಡಿಯಲ್ಲಿ ಭಾರತದ ಆರ್ಥಿಕ ಸಾಧನೆ ಆಶ್ಚರ್ಯವೇನಿಲ್ಲ ಎಂದು ತಿಳಿಸಿದ್ದಾರೆ. ಮೋದಿ ವಿಶ್ವದ ಅತ್ಯಂತ ಜನಪ್ರಿಯ ಪ್ರಮುಖ ರಾಜಕಾರಣಿಯಾಗಿರುವುದು ಆಶ್ಚರ್ಯವೇನಿಲ್ಲ ಎಂದು ಹಾಂಕೆ ಹೇಳಿದ್ದಾರೆ. ಕೇಂದ್ರ ಬಜೆಟ್ ಮತ್ತು ವಿಕಸಿತ ಭಾರತ್ 2047ರ ದೃಷ್ಟಿಕೋನವನ್ನು ಚರ್ಚಿಸಲು ಎನ್ಡಿಎ ನಾಳೆ ಸಂಸದೀಯ ಪಕ್ಷದ ಸಭೆಯನ್ನು ನಡೆಸಲಿದೆ. ಸಭೆಯು ಬೆಳಗ್ಗೆ 9:30ಕ್ಕೆ ನವದೆಹಲಿಯಲ್ಲಿ ನಡೆಯಲಿದ್ದು, ಎನ್ಡಿಎ ಉನ್ನತ ನಾಯಕರು ಭಾಗವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಮತ್ತು ಇತರ ಎಲ್ಲ ಎನ್ಡಿಎ ಸಚಿವರು ಮತ್ತು ಸಂಸದರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಿ ಮೋದಿ ಅವರು ಎನ್ಡಿಎ ಸಂಸದೀಯ ಪಕ್ಷದ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ. ಮಾಹಿತಿಗಳ ಹೂರಣ, ವಾರದ ಕಾರ್ಯಕ್ರಮ, ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ ರಾತ್ರಿ 9:15
ನವದೆಹಲಿಯ ಡಾಕ್ಟರ್ ಕರ್ಣಿ ಸಿಂಗ್ ಶೂಟಿಂಗ್ ರೇಂಜ್ನಲ್ಲಿ ಇಂದು ಏಷ್ಯನ್ ರೈಫಲ್ ಮತ್ತು ಪಿಸ್ತೂಲ್ ಶೂಟಿಂಗ್ ಚಾಂಪಿಯನ್ಶಿಪ್ 2026 ಪ್ರಾರಂಭವಾಗಲಿದೆ. 10 ಮೀಟರ್, 25 ಮೀಟರ್, 50 ಮೀಟರ್ ರೈಫಲ್ ಮತ್ತು ಪಿಸ್ತೂಲ್ ಇವೆಂಟ್ಗಳಲ್ಲಿ ಪುರುಷರು, ಮಹಿಳೆಯರು, ಜೂನಿಯರ್ ಮತ್ತು ಯುವ ವಿಭಾಗಗಳಲ್ಲಿ ಸ್ಪರ್ಧಿಗಳು ಗೆಲುವಿಗಾಗಿ ಸ್ಪರ್ಧಿಸಲಿದ್ದಾರೆ. ಸ್ಪರ್ಧೆಗಳು ವೈಯಕ್ತಿಕ ಮತ್ತು ಮಿಶ್ರ ತಂಡ ಸ್ವರೂಪಗಳನ್ನು ಒಳಗೊಂಡಿರುತ್ತವೆ. ಈ ಕ್ರೀಡಾಕೂಟಗಳಲ್ಲಿ 17 ದೇಶಗಳು ಭಾಗವಹಿಸಲಿವೆ. ಉತ್ತರ ಪ್ರದೇಶದ ನೋಯ್ಡಾ ಒಳಾಂಗಣ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ದೆಹಲಿ ದಂಗಲ್ ವಾರಿಯರ್ಸ್ ಮತ್ತು ಹರಿಯಾಣ ಥಂಡರ್ಸ್ ನಡುವಿನ ಪ್ರೊ ಕುಸ್ತಿ ಲೀಗ್ 2026ರ ಫೈನಲ್ ಪಂದ್ಯದಲ್ಲಿ ಹರಿಯಾಣ ಥಂಡರ್ಸ್ ತಂಡವು ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಹರಿಯಾಣ ಥಂಡರ್ಸ್ ತಂಡದ ನೇಹಾ ಸಾಂಗ್ವಾನ್ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದರು. ಪುರುಷರ 125 ಕೆಜಿ ವಿಭಾಗದಲ್ಲಿ ಅದ್ಭುತ ಪ್ರದರ್ಶನ ನೀಡಿದ ದೆಹಲಿ ದಂಗಲ್ ವಾರಿಯರ್ಸ್ ತಂಡದ ರೋನಕ್ ಫೈಟರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಪಡೆದರು. 55 ಕೆಜಿ ಪುರುಷರ ವಿಭಾಗದಲ್ಲಿ ಅದ್ಭುತ ಪ್ರದರ್ಶನ ನೀಡಿದ ಹರಿಯಾಣ ಥಂಡರ್ಸ್ ತಂಡದ ಅಕ್ಷಯ್ ದೇರೆ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದರು. ಲಾಸ್ ಏಂಜಲೀಸ್ನಲ್ಲಿ 68ನೇ ವಾರ್ಷಿಕ ಗ್ರಾಮ್ಮಿ ಪ್ರಶಸ್ತಿಗಳು ಪ್ರಕಟವಾಗಿದ್ದು, ಟಿಬೆಟಿಯನ್ ಆಧ್ಯಾತ್ಮಿಕ ನಾಯಕ ದಲೈ ಲಾಮಾ ಮೆಡಿಟೇಷನ್ಸ್ ದಿ ರಿಫ್ಲೆಕ್ಷನ್ ಆಫ್ ಹಿಸ್ ಹೋಲಿನೆಸ್ ದಿ ದಲೈ ಲಾಮಾಗಾಗಿ ಅತ್ಯುತ್ತಮ ಆಡಿಯೋ ಪುಸ್ತಕ, ನಿರೂಪಣೆ ಮತ್ತು ಕತೆ ಹೇಳುವ ರೆಕಾರ್ಡಿಂಗ್ಗಾಗಿ ಚೊಚ್ಚಲ ಗ್ರಾಮಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸಮಾರಂಭದಲ್ಲಿ ದಲೈ ಲಾಮಾ ಅವರ ಪರವಾಗಿ ಸಂಗೀತಗಾರ ರುಫಸ್ ವೈನ್ರೈಟ್ ಅವರ ಪರವಾಗಿ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಬಜೆಟ್ ಹಿನ್ನೆಲೆ ನಿನ್ನೆ ಉಂಟಾದ ಕೆಲವು ನಷ್ಟಗಳನ್ನು ಚೇತರಿಸಿಕೊಂಡು ಜಾಗತಿಕ ನಕಾರಾತ್ಮಕ ಸೂಚನೆಗಳ ಹೊರತಾಗಿಯೂ ಭಾರತೀಯ ಷೇರು ಮಾರುಕಟ್ಟೆಗಳು ಇಂದು ಹೆಚ್ಚಿನ ವಹಿವಾಟು ನಡೆಸಿದವು. ಸೆನ್ಸೆಕ್ಸ್ 397 ಪಾಯಿಂಟ್ಗಳ ಏರಿಕೆಯೊಂದಿಗೆ 81,096ಕ್ಕೆ ತಲುಪಿದರೆ ನಿಫ್ಟಿ 87 ಅಂಕಗಳನ್ನು ಗಳಿಸಿ 24,913ಕ್ಕೆ ಸ್ಥಿರವಾಯಿತು. ಲೋಹ, ರಿಯಾಲ್ಟಿ ಮತ್ತು ತೈಲ ಮತ್ತು ಅನಿಲ ಹೊರತುಪಡಿಸಿ ಎಲ್ಲಾ ವಲಯ ಸೂಚ್ಯಂಕಗಳು ಇಳಿಮುಖದಲ್ಲಿ ವಹಿವಾಟು ನಡೆಸುತ್ತಿದ್ದವು. ನಿಫ್ಟಿ ಗ್ರಾಹಕ ಬಾಳಿಕೆ ಬರುವ ವಸ್ತುಗಳು ಮತ್ತು ಐಟಿ ಶೇಕಡ 1 ಮತ್ತು ಶೇಕಡ 0.61ರಷ್ಟು ಕುಸಿತ ಕಂಡವು. 2026-27ರ ಕೇಂದ್ರ ಬಜೆಟ್ 2047ರ ವೇಳೆಗೆ ವಿಕಸಿತ ಭಾರತದ ಗುರಿಯನ್ನು ಸಾಧಿಸಲು ಬಲವಾದ ಅಡಿಪಾಯ ಹಾಕುತ್ತದೆ. ಕೃಷಿ, ಪ್ರವಾಸೋದ್ಯಮ, ದತ್ತಾಂಶ ಕೇಂದ್ರಗಳು, ಎಲೆಕ್ಟ್ರಾನಿಕ್ಸ್, ಮುಂದುವರಿದ ಉತ್ಪಾದನೆ ಮತ್ತು ಹಸಿರು ಇಂಧನದ ಮೇಲೆ ಕೇಂದ್ರೀಕೃತ ಒತ್ತು ನೀಡುತ್ತದೆ ಎಂದು ವರ್ಲ್ಡ್ ಟ್ರೇಡ್ ಸೆಂಟರ್ ಮುಂಬೈನ ಅಧ್ಯಕ್ಷ ಮತ್ತು ಅಖಿಲ ಭಾರತ ಕೈಗಾರಿಕಾ ಸಂಘದ ಅಧ್ಯಕ್ಷ ಡಾ ವಿಜಯ್ ಕಲಾಂತ್ರಿ ಸ್ವಾಗತಿಸಿದ್ದಾರೆ. ಜಾಗತಿಕ ಅನಿಶ್ಚಿತತೆಯ ನಡುವೆ ಪೂರೈಕೆ ಸರಪಳಿ ಸ್ಥಿತಿಸ್ಥಾಪಕತ್ವವನ್ನು ನಿರ್ಮಿಸಲು ಅಪರೂಪದ ಭೂಮಿಯ ಅಂಶಗಳ ಮೇಲೆ ಕಾರ್ಯತಂತ್ರದ ಗಮನದೊಂದಿಗೆ ಸುಧಾರಿತ ತಂತ್ರಜ್ಞಾನಗಳು, ಬಯೋಫಾರ್ಮ್ ಉದ್ಯಮ, ಕಂಟೇನರ್ ಉತ್ಪಾದನೆ ಮತ್ತು ನಿರ್ಮಾಣ ಸಾಮಗ್ರಿಗಳಲ್ಲಿ ದೇಶೀಯ ಉತ್ಪಾದನೆಯನ್ನು ಪ್ರೋತ್ಸಾಹಿಸುವ ಮೂಲಕ ಬಜೆಟ್ ಆತ್ಮನಿರ್ಭರತೆಯನ್ನು ಬಲಪಡಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಪಾಕಿಸ್ತಾನದ ಬಲೂಚಿಸ್ತಾನ ಪ್ರಾಂತ್ಯದಾದ್ಯಂತ ನಡೆದ ಸಂಘಟಿತ ಗುಂಡಿನ ದಾಳಿ ಮತ್ತು ಬಾಂಬ್ ದಾಳಿಗಳ ಹಿನ್ನೆಲೆ ಕಳೆದ 2 ದಿನಗಳಿಂದ ಭದ್ರತಾ ಪಡೆಗಳು ನಡೆಸಿದ ಪ್ರಮುಖ ಮಿಲಿಟರಿ ಕಾರ್ಯಾಚರಣೆಯಲ್ಲಿ 145 ಜನರು ಮೃತಪಟ್ಟಿದ್ದಾರೆ. ಈ ಕಾರ್ಯಾಚರಣೆ ಸುಮಾರು 40 ಗಂಟೆಗಳ ಕಾಲ ನಡೆಯಿತು ಎಂದು ಪ್ರಾಂತೀಯ ಮುಖ್ಯಮಂತ್ರಿ ಸರ್ಫರಾಜ್ ಬುಂಗ್ತಿ ಹೇಳಿದ್ದಾರೆ. ದಾಳಿಕೋರರು ನಾಗರಿಕರಂತೆ ವೇಷ ಧರಿಸಿ ಆಸ್ಪತ್ರೆಗಳು, ಶಾಲೆಗಳು, ಬ್ಯಾಂಕುಗಳು ಮತ್ತು ಮಾರುಕಟ್ಟೆಗಳಿಗೆ ನುಗ್ಗಿ ಗುಂಡು ಹಾರಿಸಿ ಜನರನ್ನು ಮಾನವ ಗುರಾಣಿಗಳಾಗಿ ಬಳಸಿಕೊಂಡರು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಧ್ಯಕ್ಷ ಚಲ್ಲಾ ಶ್ರೀನಿವಾಸಲು ಶೆಟ್ಟಿ ಅವರು 2026-27ರ ಕೇಂದ್ರ ಬಜೆಟ್ ಭಾರತವನ್ನು ಜಾಗತಿಕ ಸ್ಪರ್ಧಾತ್ಮಕತೆಯೊಂದಿಗೆ ನಾವೀನ್ಯತೆ ಮತ್ತು ಮುಂದುವರಿದ ಉತ್ಪಾದನೆಗೆ ಜಾಗತಿಕ ಕೇಂದ್ರವನ್ನಾಗಿ ಮಾಡುವ ಮಹತ್ವದ ಹೆಜ್ಜೆಯಾಗಿದೆ ಎಂದು ಬಣ್ಣಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದಿನಿಂದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅಮೆರಿಕಾಗೆ 3 ದಿನಗಳ ಪ್ರವಾಸ. ನವದೆಹಲಿಯಲ್ಲಿ ತ್ರಿಸೇನೆಗಳ ಆಧುನಿಕ ಯುದ್ಧಾಭ್ಯಾಸ ತರಬೇತಿ ಇಂದು ಆರಂಭ. ಕೇಂದ್ರ ಬಜೆಟ್ ಭಾರತದ ವ್ಯಾಪಾರ ಮತ್ತು ಹೂಡಿಕೆಯ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಲಿದೆ, ಅಮೆರಿಕದ ಆರ್ಥಿಕ ತಜ್ಞರ ಹೇಳಿಕೆ. ನವದೆಹಲಿಯಲ್ಲಿ ಇಂದಿನಿಂದ ಏಷ್ಯನ್ ರೈಫಲ್ ಮತ್ತು ಪಿಸ್ತೂಲ್ ಶೂಟಿಂಗ್ ಚಾಂಪಿಯನ್ಶಿಪ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30 ನಿಮಿಷಕ್ಕೆ.